ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ಚಪಾತಿ ಚೋಳೆಕಾಯಿ ಪಲ್ಯ. ನಮ್ಮೂರ ಕಡೆ ಹೇಗೆ ಮಾಡ್ತೀವೋ ಚೋಳೆಕಾಯಿ ಪಲ್ಯ ಅಂತ ನಾನು ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಫಸ್ಟ್ಗೆ ಚೋಳೆಕಾಯಿ ಅಂದರೆ ಎಳೆ ಚೋಳೆಕಾಯಿ ಇರಬೇಕು, ಅದ್ರ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಚೋಳೆಕಾಯನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು, ಯಾರು ಕೈಯಿಂದನೇ ಮುರ್ಕೋತಾರೆ, ಒಬ್ಬೊಬ್ಬರು ನೈಫಿಂದ ಕಟ್ ಮಾಡ್ಕೊಂಡು ಸಣ್ಣಗೆ ಅದನ್ನು ಮಂದ ಊರಿನಲ್ಲಿ ಚೋಳೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಇದು ಎಳೆ ಚೋಳೆಕಾಯಿ ಇದ್ದರೆ ತುಂಬ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ, ಅಷ್ಟೇ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಹುರ್ಕೊಂಡು ಅದನ್ನು ತೆಗೆದಿಟ್ಕೋಬೇಕು. ಚೌಳೆಕಾಯನ್ನು ಮಂದ ಊರಿನಲ್ಲಿ ಹುರ್ಕೋತಿರ್ಬೇಕು, ತುಂಬ ಜೋರಾಗಿ ಇಟ್ಟಿರಬಾರ್ದು. ಅದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೋಬೇಕು. ಒಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಚೌಳೆಕಾಯಿ ಹುರ್ಕೊಂಡು ಅದರಲ್ಲೇ ಈರುಳ್ಳಿ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ, ಅದು ಅಷ್ಟೊಂದು ಒಗ್ಗರಣೆ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಚೌಳೆಕಾಯಿನ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಈರುಳ್ಳಿನೆಲ್ಲ ಹಾಕಿದ್ಮೇಲೆ ನಾವು ಮಸಾಲೆ ಖಾರ ಅಂತೀವಿ, ನಾವು ಯಾವುದೇ ಕಾರಣಕ್ಕೂ ಈ ಥರ ಹುಂಡು ಖಾರನ ಯೂಸ್ ಮಾಡಲ್ಲ. ಅಂದರೆ ಚಿಲ್ಲಿ ಪೌಡರು ಪ್ಯಾಕೆಟಲ್ಲಿ ಸಿಗುತ್ತಲ್ಲ, ಅದು ನಾವು ಆ ಥರ ಇಲ್ಲ. ವರ್ಷಕ್ಕಾಗುವಷ್ಟು ನಾವು ಇದು ಖಾರನ ಊರಿಂದನೇ ಕುಟ್ಟಿಸ್ಕೊಂಡು ಬಂದು ಮಸಾಲೆ ಎಲ್ಲ ಬೆರೆಸ್ಕೊಂಡು ಅದಕ್ಕೆ ಕೊಬ್ಬರಿ ಗಿಬ್ರಿ ಎಲ್ಲ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಮಸಾಲೆ ಖಾರನೇ ನಾವು ಯೂಸ್ ಮಾಡೋದು, ಯಾಕಂದರೆ ಅದು ಹೊಟ್ಟೆಗೆ ಅಂದರೆ ಖಾರ ಅಷ್ಟೊಂದು ಇದಾಗಲ್ಲ, ಹೊಟ್ಟೆ ಉರಿಯುತ್ತಿಲ್ಲ. ಅಂದರೆ ನಾರ್ಮಲ್ ಚಿಲ್ಲಿ ಪೌಡ್ರು ಜಾಸ್ತಿ ತಿನ್ನೋದ್ರಿಂದ ಈ ಥರ ನಾವು ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಖಾರ ಪುಡಿ ಉಪ್ಪು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಹುರ್ಕೊಂಡಿರೋ ಚೌಳೆಕಾಯನ್ನೆಲ್ಲ ಹಾಕಿ ನೀರು ಹಾಕಿ ಕುದಿಸ್ಕೋಬೇಕು. ಎಳೆ ಚೌಳೆಕಾಯಿ ಇದ್ದರೆ ತುಂಬ ಏನು ನೀರು ಹಾಕೋದು ಬೇಕಿಲ್ಲ, ಅಷ್ಟೇ ಲೈಟಾಗಿ ಅಷ್ಟೇ ಒಂದು ಹಾಫ್ ಬಟ್ಲು ನೀರು ಹಾಕ್ಕೊಂಡು, ಹಾಫ್ ಕಪ್ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಅದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಚೋಳೆಕಾಯಿ ಪಲ್ಯನ ಮಾಡ್ತಾರೆ. ಒಬ್ಬೊಬ್ಬರು ಖಾರದ ಬದಲಾಗಿ ಇದು ಏನದು ಗುರೆಳ್ಳು ಹಿಂಡಿ ಆ ಥರ ಇದು ಮಾಡಿಕೊಂಡು ಹಾಕ್ಕೋತಾರೆ. ಆದರೆ ನಾವು ಖಾರ ಪುಡಿನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.